ಚಿಂತೆ ಮಾಡೋಬೇಡ ತೊಂದ್ರೆನ ದಯವಿಟ್ಟು ತೊಂದ್ರೆ ಯಾವ ಮಾಡ್ತಾರ ಇಲ್ಲಿರೋ ಈ ಕುಲಾರ್ ಜೊತೆನೂ ವ್ಯಾಪಾರಸ್ಥರ ಚರ್ಚೆ ವ್ಯಾಪಾರಸ್ಥರು ಭಾಳ ಮಂದಿ ಗೊತ್ತದ ಅನಿಸ್ತದ. ಎರಡು ಕಣ್ಣಿದ್ದಂಗ ನಾವು ನಾವಿಲ್ಲ ಅಂದ್ರೆ ನೀವಿಲ್ಲ ಅಂದ್ರೆ ನಾವು ಎಲ್ಲರೂ ಏನು ಈ ಗಟಾರ ಅತಿಕ್ರಮಣ ಮಾಡ್ಕೊಂಡಿರಲ್ಲ ಆ ಗಟಾರದ ಸ್ವಚ್ಛ ಮಾಡ್ಕೊಳ್ಳಿ. ಅದ್ರ ಮುಂದಿನ ರೋಡ್ ಅಭಿವೃದ್ಧಿ ಮಾಡೋದು ಮತ್ತು ಗಟಾರ ಅಭಿವೃದ್ಧಿ ಮಾಡೋದು ಮುನ್ಸಿಪಾಲಿಟಿ ಅವರು ಸಂಬಂಧಪಟ್ಟ ಕೆಲಸ ಕೈಗೊಳ್ತಾರೆ. ಅಲ್ಲಿವರೆಗೆ ನಿಮ್ಗೆ ಯಾವುದೋ ಇವ್ರ ಕಡೆ ಯಾವುದೋ ಕಡೆ ಆಗುವ ಎರಡು ಅವಕಾಶ ಇದ್ದು ಮಾಡ್ಕೊಬೇಡಿ. ಸೋಮವಾರ ದಿನ ಬೆಳಿಗ್ಗೆ ಯಾರು ಮಾಡ್ಕೊಂಡಿದ್ರೆ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅವ್ರು ನಾವು ಪೊಲೀಸ್ ಸಹಾಯಕರು ಆ ಮುಂದಿನ ಕ್ರಮ ಕೈಗೊಳ್ತಾರೆ. ಎರಡನ್ನ ನಿಮ್ಗೆ ಅವಕಾಶ ಕೊಡ್ತೀವಿ ಆಗ್ಬೋದಾ? ಆಮೇಲೆ ಆರಿಸಿಕೊಟ್ಟಿದ್ರಿ. ಪ್ರಥಮ ಬಾರಿಗೆ ಬಂದಾಗ ಸಾರ್ವಜನಿಕರ ಬಗ್ಗೆ ಕಾಳಜಿ, ವ್ಯಾಪಾರಸ್ಥರ ಕಾಳಜಿ ನಾವೆಲ್ಲ ಗೌರವಾನ್ವಿತ ಸದಸ್ಯರಲ್ಲಿ ಬಹಳ ಐತೆ ಅಂತ ಹೇಳಿ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ನಮಗೂ ಒಂದು ಆಸೆ ಐತಿ, ನಾವು ಬೆಣ್ಣೆ ಮಾರ್ಕೆಟ್ನಲ್ಲಿ ಅಲ್ಲೇ ನಾವು ಸಮೀಪ ಹತ್ತಿರ ಓಡಾಡಿದವರು ಅಲ್ಲಿ ಒಂದು ಒಳ್ಳೆಯ ಶೌಚಾಲಯ ಕಟ್ಟಬೇಕು. ಎಲ್ಲ ವ್ಯಾಪಾರಸ್ಥರಿಗೆ ಹಾಗೂ ಕೈಪಲ್ಯ ಮಾರೋರಿಗೆ ಎಲ್ಲರಿಗೂ ಒಂದು ಅನುಕೂಲ ಮಾಡಬೇಕಂತ ಆಸೆ ಇದೆ. ಬಟ್ ನಾವು ಮಾಡಕ್ ಬಂದಾಗ ಯಾರೋ ಒಬ್ಬರ ಅಂಗಡಿ ಹೇಳಿ ನಮ್ಮ ಅಂಗಡಿ ಏನು ಬೇಡ, ನಮ್ಮ ಅಂಗಡಿ ಪ್ರಾಬ್ಲಮ್ ಬೇಡ ಅಂದ್ರೆ ತಕರಾರು ಮಾಡ್ತಾರೆ. ಅವಾಗ ನೀವು ಸಾರ್ವಜನಿಕರು ಅಲ್ಲಿ ಇರೋರು ಸುತ್ತಮುತ್ತರು ಒಬ್ಬರಾದ್ರು ನಮ್ಮ ಜೊತೆ ಮುಖ್ಯಾಧಿಕಾರಿ ಜೊತೆ ಅಧ್ಯಕ್ಷರ ಜೊತೆ ಬಂದಾಗ ನಿಂತಿದ್ರಿ. ಇಲ್ಲಿ ಸಾರ್ವಜನಿಕ ಯಾಕೆ ಶೌಚಾಲಯ ಮಾಡಿ ಬಿಡಕತ್ತಿರಪ್ಪ ಅಂತ ಹೇಳಿ ಯಾರಾದ್ರೂ ಒಬ್ಬರಿಗೆ ಕೇಳಿದ್ರಿ? ಎಲ್ಲರಿಗೂ ನಮಗೂ ಬೇಕು. ನಾ ಹೇಳ್ಬೇಕು ಸಾರ್ವಜನಿಕ ಅಂಗಡಿ ತೊಂದರೆ ಆಗಲ್ಲ. ಒಂದು ಕಡೆ ಒಳ್ಳೆ ಶೌಚಾಲಯ ಮಾಡಬೇಕಾಗೈತಿ. ನೀವು ಜಾಗ ಉದ್ಧಾರ ಮಾಡಿಕೊಡ್ರಿ. ನಮ್ಮ ಅಧ್ಯಕ್ಷರ ಕಡೆಯಿಂದ ನಾವು ಪರ್ಮಿಷನ್ ಕೊಟ್ಟು ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಅಲ್ಲಿ ಒಂದು ಪೂಜೆ ಮಾಡುವಂತ ಸುಂದರ ಸೌದಾಗರ್ ಹೆಂಗ್ ಹೇಳ ಆ ಮುನ್ಸಿಪಾಲಿಟಿ ಫಂಡ್ ತಗೊಳ್ಳೋದು ನಾನು ಮೇಲಿಂದ 25,000 ರೂಪಾಯಿ ಶೌಚಾಲಯ ಕೊಡ್ತಾ ಇದ್ದೀವಿ. ಅದೇ ರೀತಿ ನಾವು ನಮ್ಮ ಜವಾಬ್ದಾರಿಗಳನ್ನು ಸ್ವಲ್ಪ ನಾವು ಕಲಿಬೇಕು. ಹೋಗ್ಬೇಕಾದ್ರೆ ಅಕ್ಕರ್ಬಾರ್ದು ಅನಿಸ್ತದೆ ಹೇಳ್ರಿ. ಎನ್ಕ್ರೋಚ್ಮೆಂಟ್ ಕರೆಕ್ಟ್. ನಾ ಹೋಗ್ಬೇಕಾದ್ರೆ ನಾ ಹಿಂಗ್ ಹೋಗ್ಬೇಕು, ಸೈಡ್ ಆಗಿ ಹೋಗ್ಬೇಕು. 1,000 ಮಂದಿ ಬರ್ತಿರ್ತಾರೆ ನನ್ನ ಎದುರಿಗೆ, ಅವ್ರು ಸೈಡ್ ಬಿಡೋದಿಲ್ಲ. ಎಲ್ಲರೂ ಮುಂದೆ ಬಂದ್ಬಿಟ್ಟಿರ್ತೀವಿ. ಎಲ್ಲರೂ ಮುಂದೆ 2 ಹೆಜ್ಜೆ ಅಷ್ಟೇ ಇಡ್ಬೋದು. ನಾನು 2 ಹೆಜ್ಜೆ ಅಷ್ಟೇ ಇಡ್ಬೋದು. ನಿಮ್ಮಲ್ಲಿ ಹೆಣ್ಮಕ್ಳು ಬಂದರೂ ಅದೇ ಸಮಸ್ಯೆ ಆಗ್ತದೆ. ನಾವು ಒಬ್ಬಾಗಿನೇ ಅಲ್ಲ. ಹಿಂಗಿದ್ದ ದಯವಿಟ್ಟು ಮಾತಾಡಬೇಡ. ನಾವು ಚರ್ಚೆ ಮಾಡಿ ಬಂದ್ರೆ ಚರ್ಚೆನೇ ಮಾಡೋಣ. ಇಷ್ಟೊತ್ತಂಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ಚೀಫ್ ಆಫೀಸರ್ ಹೇಳಿದ್ರು, ಎಲ್ಲರೂ ಹೇಳಿದ್ರು. ನಾವು ಇಬ್ರು ಕೈ ಕೂಡಿಸಿದ್ರೆ ಚಪ್ಪಾಳೆ. ನಾವು ಒಬ್ಬರೇ ಕೈ ಆಡಿಸಿದ್ರೆ ಅದ್ರ ಗಾಳಿ ಒಳಗೆ ಅಷ್ಟೇ ಕೈ ಆಡಿಸಲಾಗ್ತದ. ನಾವು ನಮ್ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಥಣಿ ಡೆವಲಪ್ಮೆಂಟ್ ಆಗ್ಬೇಕು ಬೇಡ ನೀವೇ ಹೇಳಿ. ಆಗ್ಬೇಕು ಅನ್ನೋ ಕಲಿಯೋದು ಆಗ್ಬೇಕಲ್ಲ. ಆಗ್ಬೇಕು ಅಂತ ಅನ್ನೋದಾದ್ರೆ ನಾವು ಒಂದು ವರ್ಷದಿಂದ ನಾವು 2 ಹೆಜ್ಜೆ ಮುಂದೆ ಬರೋಣ, ನೀವು 1 ಹೆಜ್ಜೆ ಮುಂದೆ ಬರೋಣ. ಇಬ್ರು ಕೂಡಿಸಿ ಕೈ ಜೋಡಿಸಿ ಅಥಣಿ ಡೆವಲಪ್ಮೆಂಟ್ ಮಾಡೋಣ. ನಾವು ಇದನ್ನ ಪ್ರಶ್ನೆ ಮಾಡ್ತೀವಿ. ನೀವು ಪುರಸಭೆ ನಾವು ಫಸ್ಟ್ ಹೇಳ್ತೀವಿ. ಯಾಕಂದ್ರೆ ನೀವು ಬಂದಾಗ ನೀವು ದೊಡ್ಡ ನಿಮ್ಗೆ ಸರಿ ಅನ್ಸುತ್ತ ನೀವು ತಿಳ್ಕೊಳ್ಳಿ. ನೀವು ತಿಳ್ಕೊಂಡು ಅಂತಾರೆ ಏನ್ ಮಾಡ್ಬೇಕು ಏನಿಲ್ಲ ನೋಡಿಸ್ಕೊಂಡು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳು. ಏನ್ ಬೇಕಾದ್ರೆ ಮಾರ್ಕೆಟ್ ಮಾಡೋದು, ಸಮುದಾಯ ಭವನಕ್ಕೂ ಮಾರ್ಕೆಟ್ ಮಾಡೋದು, ನೋಡ್ಬೇಕು ಮಾರ್ಕೆಟಿಂಗ್ ಮಾಡೋದು. ನಿಮಗೆ ಯಾರು ಅವಕಾಶ ಕೊಟ್ಟರೆ ನೀವು ಕಾರ್ಯಕ್ರಮ ಮಾಡ್ರೆ ಬೇಡ. ಅವ್ರಿಗೆ ಏನೈತಿ ಅನುಕೂಲ ಮಾಡಿ ಕೊಡ್ರಿ. ಶೌಚಾಲಯ ಏನ್ ಕಟ್ಬೇಕಂತ ಕಟ್ರಿ. ನಿಮ್ಮ ಇದು ತೆಗೀರಿ, ವಾಣಿಜ್ಯ ಮನೆಗಳು ತೆಗೀರಿ. 1-2 ವಾಣಿಜ್ಯ ಮನೆಗಳು ಗ್ಯಾಪ್ ಮಾಡ್ರಿ. ಅಲ್ಲಿ ಜನರು ಕೂಡ ಮಾಡ್ರಿ, ಅಲ್ಲಿ ಶೌಚಾಲಯ ಮಾಡ್ರಿ, ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ರಿ. ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ರಿ. ಇದನ್ನ ಯಾಕೆ ಮಾಡ್ತಾ ಇಲ್ಲ? ಬರೇ ನಾವು ಮಾರ್ಕೆಟ್ ಹೋದ್ರೆ ಹಾಲು ಕಾಯಿಪಲ್ಲೆ ತಗೋತೀವಿ, ಬೆಣ್ಣೆ ತಗೋತೀವಿ, ಏನ್ ಬೇಕಾ